ಹಾಗಾಗಿ ಮತ್ತು ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ತಿಕೋಟ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಅನ್ನುವಂಥ ಮಾತನ್ನು ಈಗ ಮತ್ತೊಮ್ಮೆ ನಾನು ಉಲ್ಲೇಖ ಮಾಡಿದ್ದೇನೆ. ಆ ಕಾರಣಕ್ಕಾಗಿ ನಮ್ಮ ಅಧಿಕಾರಿ ವರ್ಗಕ್ಕೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಸರ್ಕಾರದಿಂದ ಆಯ್ತು, ಒಪ್ಪಿಕೊಳ್ಳೋಣ. ಇನ್ನು ಮುಖ್ಯವಾದ ವಿಷಯಕ್ಕೆ ನಾವು ಬರ್ಬೇಕಂತಂದ್ರೆ ಈ ಒಂದು ಅಧಿಕಾರಿಗಳ ವರ್ಗವನ್ನ ಇಲ್ಲಿ ನಮ್ಮ ತಿಕೋಟ ತಾಲೂಕು ನಮ್ಮ ಕಮಿಟಿ ರಚನೆ ಮಾಡಿ ಅಧಿಕಾರಿ ವರ್ಗ ಕೊಟ್ಟಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ಇಂದಿನ ಬೃಹತ್ ಕೈಗಾರಿಕಾ ಸಚಿವರು, ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು, ನಿಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರದು ಬಹಳ ಕೊಡುಗೆ ಈ ಒಂದು ವಿಚಾರದಲ್ಲಿ. ನಾನು ಪಕ್ಷ ವಿಚಾರ ಮಾಡ್ಕೊಂಡು ಹೇಳಕತ್ತಿಲ್ಲ, ಆ ಪಕ್ಷ ಈ ಪಕ್ಷ ಅಂತಲೂ ಹೇಳಕತ್ತಿಲ್ಲ. ಒಬ್ಬ ಕರ್ತವ್ಯನಿಷ್ಠ ವ್ಯಕ್ತಿ, ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ವ್ಯಕ್ತಿ ಯಾವ ರೀತಿಯಾದ ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನ ನಾವು ಬಬಲೇಶ್ವರ ಮತಕ್ಷೇತ್ರ ಉದಾಹರಣೆಯಾಗಿ ತಗೋಬಹುದು. ಈ ಬಬಲೇಶ್ವರ ಮತಕ್ಷೇತ್ರ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಪ್ರತಿಯೊಬ್ಬರನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರ ವಿಚಾರವಾಗಿ ಒಂದೆರಡು ಮಾತು ಈ ಸಂದರ್ಭದಲ್ಲಿ ಹೇಳೇ. ಬರಗಾಲ ಜಿಲ್ಲೆ ಆಗಿರತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯನ್ನ ಹಸಿರು ನಾಡನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ತಗೊಂಡು ನೀರಾವರಿ ಮಂತ್ರಿಗಳಾಗಿದ್ದಾಗ ಸುಮಾರು 3,000 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ನಮ್ಮ ಮತಕ್ಷೇತ್ರಕ್ಕೆ ತಂದಿರುವುದರಿಂದ ಇವತ್ತಿನ ದಿವಸ ನಾವು ಎಲ್ಲಿ ಬೇಕಾದಲ್ಲಿ ಕೆನಾಲ್ಗಳ ಮುಖಾಂತರ ಕೆರೆಗೆ ನೀರು ತುಂಬುವ ಯೋಜನೆಗಳನ್ನು ಜಾರಿ ಮಾಡಿದ್ರಿಂದ ಇವತ್ತು ಪಶು ಪಕ್ಷಿ ಪ್ರಾಣಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ರೈತರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೀರಿನ ಒಂದು ಅಭಾವ ನೀಗಿರುವುದರಿಂದ ಇವತ್ತು ನಾವು ಅಲ್ಲಿ ಕೂಡ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಆ 1,000 ಕೋಟಿ ರೂಪಾಯಿ ಇಲ್ಲಿ ಬಂದಿರೋದ್ರಿಂದ ಏನಾಯಿತು ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಅಭಿವೃದ್ಧಿ ಸೂಚ್ಯಂಕ ಜಾಸ್ತಿ ಆಯಿತು. ಸಾಕಷ್ಟು ನೀರಾವರಿ ಅಭಿವೃದ್ಧಿ ಆಗಿರೋದ್ರಿಂದ ಒಬ್ಬ ರೈತನ ಬದುಕು ಎಷ್ಟು ಸ್ಟ್ರಾಂಗ್ ಆಗೈತೆ ಅಂದ್ರೆ ಇವತ್ತು ಯಾರು ಸಾವಿರದಾಗ ಯಾರು ಮಾತಾಡಂಗಿಲ್ಲ, ಲಕ್ಷದಾಗ ಮಾತಾಡ್ತೀವಿ ನಾವು. ದ್ರಾಕ್ಷಿ, ಕಬ್ಬು, ಇನ್ನಿತರ ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳು. ನಾವು ರೈತ ಅಭಿವೃದ್ಧಿ ಹೊಂದಿದಾಗ ಏನು ಮಾಡ್ತಾರ ಅಂದ್ರೆ ರೈತ ಮನೆಯೊಳಗೆ ದುಡ್ಡು ಇಟ್ಕೊಂಡು ಕುಂಡ್ರಂಗಿಲ್ಲ. ಅವರು ಕೂಡ ಅದನ್ನ ಸಮಾಜಕ್ಕೆ ಅದನ್ನ ಅರ್ಪಣೆ ಮಾಡ್ಕೊತಾರೆ. ಯಾವುದೋ ಅಂದ್ರೆ ಪರ್ಚೇಸ್ ಮುಖಾಂತರ ಒಬ್ಬರು ಮನೆ ಕಟ್ಟಿಸ್ತಾರ, ಒಬ್ಬರು ಒಂದು ವಾಹನ ಖರೀದಿ ಮಾಡ್ತಾರ. ಅಲ್ಲಿ ಏನಾಯ್ತು ಅಂದ್ರೆ ಉದ್ಯೋಗ ಅವಕಾಶಗಳು ಹೆಚ್ಚಾವ.